ಎಕ್ಸೆಲ್ ಪಿಯು ಕಾಲೇಜ್ ಗುರುವಾಯಿನಕೆರೆ, ಕರ್ನಾಟಕದ ನಂಬರ್ 1 ಪಿಯು ಕಾಲೇಜ್. ಅಡ್ಮಿಷನ್ಸ್ ಓಪನ್ ನೌ. ರಾಜ್ಯದ 2 ವಿಧಾನಸಭಾ ಕ್ಷೇತ್ರಗಳಲ್ಲಿ ರಂಗೇರಿದೆ ಬೈ ಎಲೆಕ್ಷನ್ ದಂಗಲ್. ಇಂದು ಬೈ ಎಲೆಕ್ಷನ್ ಬಹಿರಂಗ ಪ್ರಚಾರಕ್ಕೆ ತೆರೆ ಬೀಳಲಿದೆ. ಏಪ್ರಿಲ್ 9ನೇ ತಾರೀಕು ರಾಜ್ಯದ 2 ವಿಧಾನಸಭಾ ಕ್ಷೇತ್ರಗಳಿಗೆ ಉಪಚುನಾವಣೆ. ಹೀಗಾಗಿ ಬೈ ಎಲೆಕ್ಷನ್ ಅಖಾಡ ರಂಗೇರಿದೆ. ಇವತ್ತು ಬಹಿರಂಗ ಪ್ರಚಾರಕ್ಕೆ ತೆರೆ ಕೂಡ ಬೀಳುತ್ತೆ. ದಾವಣಗೆರೆ ದಕ್ಷಿಣ, ಇನ್ನೊಂದು ಬಾಗಲಕೋಟೆ. ದಾವಣಗೆರೆಯಲ್ಲಿ ಸಂಜೆ 5 ಗಂಟೆಗೆ ಬಹಿರಂಗ ಪ್ರಚಾರ ಅಂತ್ಯ ಆಗುತ್ತೆ. ಇಂದು ಮಾಜಿ ಕ್ರಿಕೆಟಿಗ ಮೊಹಮ್ಮದ್ ಅಜರುದ್ದೀನ್ ಅವರು ಕೂಡ ಪ್ರಚಾರ ಕಾರ್ಯಕ್ರಮದಲ್ಲಿ ಭಾಗಿಯಾಗ್ತಾರೆ. ಸಮರ್ಥ ಶಾಮನೂರು ಪರ ರೋಡ್ ಶೋ ನಡೆಸ್ತಾರೆ. ಡಿಸಿಎಂ ಡಿಕೆ ಶಿವಕುಮಾರ್ ದುರ್ಗಾಂಬಿಕಾ ದೇವಸ್ಥಾನದಿಂದ ಬೆಳಗ್ಗೆ 11 ಗಂಟೆಗೆ ರೋಡ್ ಶೋ ಆರಂಭ ಆಗೋ ಅಂತ ಇದೆ. ಬಾಗಲಕೋಟೆಯಲ್ಲಿ ಇಂದು ಬಹಿರಂಗ ಪ್ರಚಾರ ಅಂತ್ಯ ಆಗ್ತಾ ಇದೆ. ಇಂದು ಸಿಎಂ ಸಿದ್ದರಾಮಯ್ಯ ಒಂದು ಕಡೆ ಕಾಂಗ್ರೆಸ್ ಅಭ್ಯರ್ಥಿ ಪರ ಪ್ರಚಾರವನ್ನು ಮಾಡಿದ್ರೆ, ಇನ್ನು ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಬಿಜೆಪಿ ಅಭ್ಯರ್ಥಿ ಪರ ಮತಯಾಚನೆಯನ್ನು ಮಾಡ್ತಾರೆ. ಕೊನೆಯ ಕಸರತ್ತು ಇಂದು ಮಧ್ಯಾಹ್ನದವರೆಗೆ ಘಟಾನುಘಟಿಗಳಿಂದ ಪ್ರಚಾರ ಕಾರ್ಯ ನಡೆಯುತ್ತೆ. ಯಾರು ಆ ಕ್ಷೇತ್ರದ ಮತದಾರರು ಅಲ್ವೋ ಅವರು ಇವತ್ತು ಸಂಜೆ 5 ಗಂಟೆ ಒಳಗಾಗಿ ಕ್ಷೇತ್ರವನ್ನು ಖಾಲಿ ಮಾಡಬೇಕಾಗತ್ತೆ. ಈ ನಿಟ್ಟಿನಲ್ಲಿ ಕೊನೆಯ ಹಂತದ ಕಸರತ್ತು. ಸಿಎಂ ಸಿದ್ದರಾಮಯ್ಯ ಇರ್ಬೋದು, ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಇರ್ಬೋದು, ಎಲ್ಲರೂ ಕೂಡ ಕಡೇ ಹಂತದ ಕಸರತ್ತಲ್ಲಿ ರೆಡಿಯಾಗಿದ್ದಾರೆ. ಇನ್ನು ರಾಜ್ಯದ 2 ವಿಧಾನಸಭಾ ಕ್ಷೇತ್ರಗಳಾಗಿರುವಂತಹ ದಾವಣಗೆರೆ ದಕ್ಷಿಣ ಮತ್ತು ಬಾಗಲಕೋಟೆ, ಅಲ್ಲಿಯ ಚಿತ್ರಣ ಹೇಗಿದೆ ಅನ್ನೋದನ್ನ ವಿವರಿಸಕ್ಕೆ ನಮ್ಮ ದಾವಣಗೆರೆ ಪ್ರತಿನಿಧಿ ಮಹದೇವ್ ನೇರ ಸಂಪರ್ಕಕ್ಕೆ ಜಾಯಿನ್ ಆಗಿದ್ದಾರೆ. ಜೊತೆಗೆ ಬಾಗಲಕೋಟೆಯ ಪ್ರತಿನಿಧಿ ಕೃಷ್ಣ ಹಾದಿಮನಿ ಅವರು ಕೂಡ ನೇರ ಸಂಪರ್ಕಕ್ಕೆ ಸಿಕ್ಕಿದ್ದಾರೆ. ಮೊದಲನೇದಾಗಿ ದಾವಣಗೆರೆ ಚಿತ್ರಣವನ್ನ ನೋಡೋಣ. ಮಹದೇವನ ಮಾತಾಡಿಸ್ತೀನಿ. ಮಹದೇವ್, ಇವತ್ತು ಕಡೆಯ ಹಂತದ ಕಸರತ್ತು, ಕೊನೆ ದಿನದ ಆಟ ಯಾವ ರೀತಿ ಇದೆ ದಾವಣಗೆರೆ ದಕ್ಷಿಣ ಅಖಾಡ? ಮಧುಸೂದನ್, ಚುನಾವಣೆ ಏನು ಘೋಷಣೆ ಆಯಿತು, ಘೋಷಣೆ ಆದಾಗಿಂತ ಕೂಡ 2 ಪಕ್ಷದ ಮುಖಂಡರು, ನಾಯಕರು, ಸ್ಟಾರ್ ಪ್ರಚಾರಕರು ಎಲ್ಲರೂ ಬಂದು ತಮ್ಮದೇ ಪಕ್ಷದ ಅಭ್ಯರ್ಥಿಯ ಪರ ಒಂದು ಪ್ರಚಾರವನ್ನು ನಡೆಸಿ ತಮ್ಮ ಅಭ್ಯರ್ಥಿಯನ್ನು ಗೆಲ್ಲಿಸಬೇಕು ಅಂತ ಒಂದು ಕಸರತ್ತನ್ನು ನಡೆಸ್ತಾ ಇದ್ದಾರೆ. ಇವತ್ತು ಕೊನೆ ಹಂತದ ಬಹಿರಂಗ ಪ್ರಚಾರ ಅಂತ್ಯಗೊಳ್ಳುವ ದಿನ. ಸಾಯಂಕಾಲ 5 ಗಂಟೆಗೆ ಬಹಿರಂಗ ಪ್ರಚಾರ ಅಂತ್ಯ ಆಗುತ್ತೆ. ಇವತ್ತು ಕೂಡ ಬ್ಯಾಕ್ ಟು ಬ್ಯಾಕ್ ಎಲ್ಲ ನಾಯಕರು ಬಂದು ಇವತ್ತು ಪ್ರಚಾರವನ್ನು ಮಾಡ್ತಾ ಇದ್ದಾರೆ. ಅದರಲ್ಲೂ ಕೂಡ ಕಾಂಗ್ರೆಸ್ನ ಮುಸ್ಲಿಂ ಮತಗಳು ಹೆಚ್ಚಾಗಿರುವಂಥ, ಮುಸ್ಲಿಂ ಬಾಹುಳ್ಯ ಕ್ಷೇತ್ರ ಆಗಿರುವಂಥ ದಕ್ಷಿಣ ಕ್ಷೇತ್ರದಲ್ಲಿ ಮೊಹಮ್ಮದ್ ಅಜರುದ್ದೀನ್, ಮಾಜಿ ಕ್ರಿಕೆಟರ್ ಆದಂಥ ಮೊಹಮ್ಮದ್ ಅಜರುದ್ದೀನ್ ಅವರನ್ನ ಕರೆಸಿ ಅಲ್ಲಿ ಒಂದು ರೋಡ್ ಶೋವನ್ನು ಮಾಡೋಕ್ಕೆ ಕಾಂಗ್ರೆಸ್ ಎಲ್ಲ ರೀತಿಯ ಪ್ಲಾನ್ ಅನ್ನು ಮಾಡ್ಕೊಂಡಿದೆ. 11 ಗಂಟೆಗೆ ಅದು ರೋಡ್ ಶೋ ಆರಂಭ ಆಗುತ್ತೆ ಮತ್ತು ಡಿಸಿಎಂ ಡಿಕೆ ಶಿವಕುಮಾರ್ ಮಾಜಿ ಮುಖ್ಯಮಂತ್ರಿಗಳು ಅವರು ಕೂಡ ಬರ್ತಾರೆ. ಅವರು ಕೂಡ ಒಂದು ರೋಡ್ ಶೋವನ್ನು ನಡೆಸಿ ಸಮರ್ಥಪರ ಒಂದು ಅಬ್ಬರದ ಪ್ರಚಾರವನ್ನು ನಡೆಸ್ತಾರೆ. ತಮ್ಮ ಅಭ್ಯರ್ಥಿಯನ್ನ ಗೆಲ್ಲಿಸೋಕೆ ಎಲ್ಲ ರೀತಿಯ ಸ್ಟ್ರಾಟಜಿಗಳನ್ನ ಈಗಾಗಲೇ ಅವರು ಮಾಡ್ಕೊಂಡಿದ್ದಾರೆ. ಎಲ್ಲ ರೀತಿ ಅಂದರೆ ಸಮುದಾಯವಾರು ಆಗಿರಬಹುದು, ಬೇರೆ ಸ್ಟಾರ್ ಪ್ರಚಾರಕರು ಯಾವ್ಯಾವ ನಾಯಕರನ್ನ ಕರೆಸಿದ್ರೆ ಅಲ್ಲಿ ಹೆಚ್ಚು ಮತಗಳು ಕ್ರೋಢೀಕರಣ ಆಗುತ್ತೆ, ಅವು ಕಾಂಗ್ರೆಸ್ ಪರ ಮತಗಳಾಗಿ ಬರುತ್ತೆ ಅನ್ನೋದಂತ ಅಂತ ನಾಯಕರನ್ನೆಲ್ಲ ಕರೆಸಿ ಅವರು ಕೂಡ ಅವರಿಂದ ಪ್ರಚಾರ ಮಾಡುವಂತ ಕೆಲಸವನ್ನ ಮಾಡಿದ್ದಾರೆ. ಇನ್ನು ಬಿಜೆಪಿ ಕೂಡ ಈ ವಿಚಾರದಲ್ಲಿ ಹಿಂದೆ ಬಿದ್ದಿಲ್ಲ. ಎಲ್ಲ ನಾಯಕರನ್ನ ಕರೆಸಿ, ಅಂದ್ರೆ ಲಿಂಗಾಯತ ನಾಯಕರಾಗಿರ್ಬೋದು, ವಾಲ್ಮೀಕಿ ನಾಯಕರಾಗಿರ್ಬೋದು, ಎಲ್ಲರನ್ನ ಕರೆಸಿ ಎಲ್ಲ ಸಭೆಗಳನ್ನ, ಗುಪ್ತ ಸಭೆಗಳನ್ನ ಮಾಡಿ ಅವರಿಗೂ ಕೂಡ ಪಕ್ಷದ ಅಭ್ಯರ್ಥಿಯನ್ನ ಬೆಂಬಲಿಸುವಂತೆ ಮನವಿಯನ್ನ ಮಾಡಿಕೊಂಡಿದ್ದಾರೆ. ಬಹಿರಂಗ ಪ್ರಚಾರವನ್ನ ಕೂಡ ಮಾಡಿದ್ದಾರೆ. ಬೃಹತ್ ರೋಡ್ ಶೋಗಳನ್ನ ಮಾಡಿದ್ದಾರೆ. ಭಾರಿ ಜನಸಂಖ್ಯೆಲ ಜನವನ್ನ ಸೇರಿಸಿ ರೋಡ್ ಶೋ ಕೂಡ ಮಾಡಿದ್ರು. ಅಬ್ಬರದ ಪ್ರಚಾರ ಆಯಿತು. ಇನ್ನೇನು ಇವತ್ತು ಸಾಯಂಕಾಲ ಬಹಿರಂಗ ಪ್ರಚಾರ ಅಂತ್ಯಗೊಳ್ಳುವುದರಿಂದ ಎಲ್ಲ ಸ್ಟಾರ್ ನಾಯಕರು ಇವತ್ತು ಯಾರು ಬರ್ತಾ ಇಲ್ಲ. ಕೇವಲ ಇವತ್ತು ಸುದ್ದಿಗೋಷ್ಠಿಗಷ್ಟೇ ಬಿಜೆಪಿ ನಾಯಕರು ಸೀಮಿತ ಆಗಿದ್ದಾರೆ. ಉಳಿದಂತೆ ಮನೆ ಮನೆ ಪ್ರಚಾರ, ಅಂದ್ರೆ ಯಾವುದೇ ಕಾರಣಕ್ಕೂ ಈಗ ಬಹಿರಂಗ ಪ್ರಚಾರ ಬೇಡ, ಮನೆ ಮನೆಗೆ ಹೋಗಿ ಓಟನ್ನ ಹಾಕಿಸ್ಬೇಕು. ತಮ್ಮ ಅಭ್ಯರ್ಥಿ ಪರ ಏನೆಲ್ಲ ಒಲವಿದೆ, ಪಕ್ಷದ ಪರ ಏನು ಒಲವಿದೆ ಮತ್ತು ಕಾಂಗ್ರೆಸ್ನ ನ್ಯೂನತೆಗಳೇನು ಎಲ್ಲವನ್ನ ಎತ್ತಿ ಹಿಡಿದು ಅವುಗಳನ್ನ ತೋರಿಸಿ ಅದನ್ನ ಓಟ್ ಬಿಜೆಪಿಗೆ ಅಥವಾ ಶ್ರೀನಿವಾಸ್ ಅಭ್ಯರ್ಥಿ ಪರ ಹಾಕುವಂತೆ ಅವರು ಮನವಿಯನ್ನ ಮಾಡ್ತಾರೆ. ಹೀಗಾಗಿ ಇವತ್ತು ಸಾಯಂಕಾಲ ಬಹಿರಂಗ ಪ್ರಚಾರ ಅಂತ್ಯಗೊಳ್ಳೋದ್ರಿಂದ 2 ಪಕ್ಷಗಳು ಒಂದು ಅಬ್ಬರದ ಪ್ರಚಾರವನ್ನು ನಡೆಸ್ತಾರೆ. ಮತ್ತೆ ನಾಳೆ ಒಂದು ಗುಪ್ತವಾದಂಥ ಪ್ರಚಾರವನ್ನು ನಡೆಸಿ ಅದು 9ನೇ ತಾರೀಕು ಮತದಾನಕ್ಕೆ ಎಲ್ಲ ರೀತಿಯಾದಂಥ ಅಣಿಯಾಗಿದೆ. ಇಬ್ಬರು ನಾಯಕರು ಅಷ್ಟೇ ರೀತಿಯಾಗಿ ಒಂದು ಮತದಾರ ಒಲವನ್ನ ಹೊಂದಿದ್ದಾರೆ. ಯಾರೂ ಕೂಡ ಇದುವರೆಗೂ ಒಂದು ಕಡೆ ಒಂದು ಪಕ್ಷದ ಪರ ಒಲವಿದೆ, ಅಭ್ಯರ್ಥಿ ಪರ ಒಲವಿದೆ ಅನ್ನೋ ವಾತಾವರಣ ಇಲ್ಲ. ಎರಡೂ ಕೂಡ ನೆಕ್ ಟು ನೆಕ್ ಈ ಕ್ಷೇತ್ರದಲ್ಲಿ ನಡೀತಾ ಇದೆ. ಕೊನೆ ಹಂತದಲ್ಲಿ 9ನೇ ತಾರೀಕಿಗೆ ಮತದಾನ ನಡೆಯುತ್ತೆ. ಅದು ಯಾವ ಅಭ್ಯರ್ಥಿ ಪರ ಮತವಾಗಿ ಕನ್ವರ್ಟ್ ಆಗಿ ಯಾರು ಗೆಲ್ತಾರೆ ಅನ್ನೋದು ಕೂಡ ದಾವಣಗೆರೆ ದಕ್ಷಿಣ ಕ್ಷೇತ್ರದ ಮತ್ತು ಇಡೀ ರಾಜ್ಯದ ಜನರು ಕೂಡ ಕುತೂಹಲ ಆಗಿರುವಂತದ್ದು. ಮಧುಸೂದನ್, ಧನ್ಯವಾದ ಮಹಾದೇವ್ ನಿಮ್ಮ ಮಾಹಿತಿಗೆ. ಇನ್ನು ಬಾಗಲಕೋಟೆಯ ಅಖಾಡ ಯಾವ ರೀತಿ ಇದೆ ಅನ್ನೋದನ್ನ ವಿವರಿಸಕ್ಕೆ ನಮ್ಮ ಪ್ರತಿನಿಧಿ ಕೃಷ್ಣ ಹಾದಿಮನಿ ನೇರ ಸಂಪರ್ಕಕ್ಕೆ ಜಾಯಿನ್ ಆಗಿದ್ದಾರೆ. ಕೃಷ್ಣ, ಇವತ್ತು ಕಡೆ ಹಂತದ
ಬಹಿರಂಗ ಪ್ರಚಾರ ಸಂಜೆ 5 ಗಂಟೆಗೆ ನಾಯಕರೆಲ್ಲ ಕ್ಷೇತ್ರವನ್ನು ಬಿಡಬೇಕು. ಬಾಗಲಕೋಟೆಯಲ್ಲಿ ಯಾವ ರೀತಿ ಇದೆ ಕಾಂಗ್ರೆಸ್ ವರ್ಸಸ್ ಬಿಜೆಪಿಯ ಉಪಕದನದ ಅಖಾಡ? ಮಧುಸೂದನ್ ಏನಂತ ಹೇಳಿದ್ರೆ, ದಿವಂಗತ HY ಮೇಟಿ ಅವರ ನಿಧನದ ನಂತರ ನಡೀತಾ ಇರುವಂತಹ ಉಪಚುನಾವಣೆ ಏನಿದೆ, ಉಪಚುನಾವಣೆ ಇವತ್ತು ಅಂದ್ರೆ ಬಹಿರಂಗ ಪ್ರಚಾರಕ್ಕೆ ಇವತ್ತು ಕೊನೆ ದಿನ ಅಂತಾನೆ ಹೇಳ್ಬೋದು. ಅಂದ್ರೆ ಸಂಜೆ 5 ಗಂಟೆ ಒಳಗಾಗಿ ಎಲ್ಲ ಈ ಕ್ಷೇತ್ರದ ಏನು ಮತದಾರರನ್ನ ಹೊರತುಪಡಿಸಿ ಯಾರು ಕೂಡ ಕ್ಷೇತ್ರದಲ್ಲಿ ಇರಬಾರದು. ಹೀಗಾಗಿ ಇವತ್ತು ಕಾಂಗ್ರೆಸ್ ಮತ್ತು ಬಿಜೆಪಿಯಿಂದ ಕೊನೆಯ ಹಂತದ ಕಸರತ್ತನ್ನ ಈಗಾಗಲೇ ನಡೆಸ್ತಾ ಇರುವಂತದ್ದು. ಮೊದಲನೇದಾಗಿ ಸಿಎಂ ಸಿದ್ದರಾಮಯ್ಯನವರು ತಮ್ಮ ಆಪ್ತ ಏನು ಸ್ನೇಹಿತರಿದ್ರು ದಿವಂಗತ HY ಮೇಟಿ ಅವರನ್ನ ಗೆಲ್ಲಿಸಲೇಬೇಕೆಂಬ ಪ್ರತಿಷ್ಠೆಗೆ ಒಳಗಾಗಿರುವಂತದ್ದು. ಹೀಗಾಗಿ ಇವತ್ತು ಅವರ ಟಿಪಿ ಕೂಡ ಇರಲಿಲ್ಲ. ಆದರೂ ಕೂಡ ಇವತ್ತು ಕ್ಷೇತ್ರದಲ್ಲಿ ಬೀಡು ಬಿಟ್ಟಿರುವಂತಹ ಸಿಎಂ ಸಿದ್ದರಾಮಯ್ಯನವರು ಬೆಳಗ್ಗೆ 11 ಗಂಟೆಗೆ ಬಾಗಲಕೋಟೆಯ ಹೊರವಲಯದಲ್ಲಿರುವಂತಹ ಕಂಠಿ ರೆಸಾರ್ಟ್ನಲ್ಲಿ ಪಂಚಮಸಾಲಿ ಸಮುದಾಯದ ಮೀಟಿಂಗ್ ಅನ್ನ ಕರೆದಿರುವಂತದ್ದು. ಅಂದ್ರೆ ಕಳೆದ 2-3 ದಿನಗಳ ಹಿಂದೆ ಅಷ್ಟೇ ಬಿಜೆಪಿಯ ನಾಯಕರು ಪಂಚಮಸಾಲಿ ಸಮುದಾಯದ ಸಭೆಯನ್ನ ಕರೆದು ಪ್ರಚಾರವನ್ನ ಕೂಡ ಕೈಗೊಂಡಿದ್ರು. ಹೀಗಾಗಿ ಅದನ್ನ ಮುಂದಾಗಿ ಇಟ್ಟುಕೊಂಡಿರುವಂತಹ ಸಿಎಂ ಸಿದ್ದರಾಮಯ್ಯನವರು ಪಂಚಮಸಾಲಿ ಸಮುದಾಯದ ಮತಗಳನ್ನ ಸೆಳೆಯೋದಕ್ಕೆ ಇವತ್ತು ಕಂಠಿ ರೆಸಾರ್ಟ್ನಲ್ಲಿ ಸಭೆಯನ್ನ ಕೈಗೊಂಡಿರುವಂತದ್ದು. ಶತಾಯಗತಾಯವಾಗಿ ತಮ್ಮ ಸ್ನೇಹಿತನ ಪುತ್ರನನ್ನ ಗೆಲ್ಲಿಸಿ ತರಬೇಕೆಂಬ ಹಠದಿಂದಲೇ ಸಿದ್ದರಾಮಯ್ಯನವರು ಪಣ ತಟ್ಟಿರುವಂತದ್ದು ಇಲ್ಲಿ ಸ್ಪಷ್ಟವಾಗಿ ಕಾಣ್ತಾ ಇರುವಂತದ್ದು. ಇನ್ನು ಮತ್ತೊಂದು ಕಡೆ ಬಿಜೆಪಿಯ ಕೇಂದ್ರ ಸಚಿವರಾಗಿರುವಂತಹ ಪ್ರಹ್ಲಾದ್ ಕೂಡ ಇವತ್ತು ಕ್ಷೇತ್ರದಲ್ಲಿ ಬೀಡು ಬಿಡ್ತಾ ಇರುವಂತದ್ದು. ಅದರಲ್ಲೂ ಪ್ರಮುಖವಾಗಿ ವೀರಶೈವ ಲಿಂಗಾಯತ ಸಮುದಾಯಗಳೇನಿವೆ, ಆ ಸಮುದಾಯಗಳ ಜೊತೆಗೆ ಇವತ್ತು ಕೂಡ ಜೋಶಿ ಅವರು ಸಭೆಯನ್ನ ಕೈಗೊಳ್ಳುತ್ತಾರೆ. ಬಸವೇಶ್ವರ ವಿದ್ಯಾವರ್ಧಕ ಸಂಘದ ಆಡಿಟೋರಿಯಂನಲ್ಲಿ ಈ ಸಭೆ ನಡೀತಾ ಇರುವಂತದ್ದು. ಅಂದ್ರೆ ಪ್ರಮುಖವಾಗಿ ಬಾಗಲಕೋಟೆ ಮತಕ್ಷೇತ್ರದಲ್ಲಿ ಅಖಂಡ ಲಿಂಗಾಯತ ಮತಗಳು ಸುಮಾರು 80,000 ಮತಗಳು ಇರುವುದರಿಂದ ಎರಡೂ ಪಕ್ಷಗಳು ಅಖಂಡ ಲಿಂಗಾಯತ ಮತಗಳನ್ನೇ ಟಾರ್ಗೆಟ್ ಮಾಡಿ ಇವತ್ತು ಸಭೆಗಳನ್ನ ನಡೆಸ್ತಾ ಇರುವಂತದ್ದು. ಇನ್ನ ಇವತ್ತು ಕಾಂಗ್ರೆಸ್ನಿಂದ ಮತ್ತು ಬಿಜೆಪಿಯಿಂದ ಬಹಿರಂಗ ಪ್ರಚಾರ ಸಂಜೆ 5 ಗಂಟೆಗಳವರೆಗೆ ನಡೀತಾ ಇರುವಂತದ್ದು. ಬಳಿಕ ಏನಂತ ಹೇಳಿದ್ರೆ 5 ಗಂಟೆ ನಂತರ ಯಾವುದೇ ರೀತಿಯಾದಂತಹ ಬಹಿರಂಗ ಪ್ರಚಾರ ನಡೆಯೋದಿಲ್ಲ. ಜೊತೆಗೆ ಏನಂತ ಹೇಳಿದ್ರೆ ನಾಳೆಯಿಂದ ಕೇವಲ 5 ಮಂದಿ ಅಭ್ಯರ್ಥಿ ಸೇರಿ 5 ಮಂದಿ ಕೇವಲ ಮನೆ ಮನೆಗೆ ತೆರಳಿ ಪ್ರಚಾರ ನಡೆಸಬೇಕಾಗುತ್ತೆ. ಹೀಗಾಗಿ ಇವತ್ತು ಕೊನೆಯ ದಿನದ ಕಸರತ್ತನ್ನ ಎರಡೂ ಪಕ್ಷಗಳು ಮಾಡ್ತಾ ಇರುವಂತದ್ದು. ಮಧುಸೂದನ್, ಧನ್ಯವಾದ ಕೃಷ್ಣ ಹಾದಿಮನಿ ನಿಮ್ಮ ಮಾಹಿತಿಗೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.